ಓಂ ಶ್ರೀ ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ ಅರುಣಾಕಿರಣಜ್ವಾಲೈರಂಜಿತ ಸಾವಕಾಶ ವಿತತ್ವ ಚತುಪಟಿಕ ಪುಸ್ತಕಾವಿತಿಹಸ್ತ ಇತರವರಕರಾಢ್ಯ ಉಲ್ಲಕಲ್ಲಾರ ಸಂಸ್ಥಾನ ವಸತೋ ಹೃದಯ ವಾಲ್ನಿತ್ಯ ಕಲ್ಯಾಣಶೀಲ ಬಾಲಾ ತ್ರಿಪುರ ಸುಂದರಿಯೇ ನಮಃ. ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತ ನಮಸ್ಕಾರಗಳು. ಈ ದಿನ 2026 ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇದು ಅಕ್ಯುರೇಟ್ ಆಗಿ ನಿಘಂಟಾಗಿ ನಿಮ್ಮ ಮೇಷರಾಶಿಯವರಿಗೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಜಾತಕ, ನಿಮ್ಮ ಜಾತಕದಲ್ಲಿ ಭಾವ ಏನಿದೆ, ಭುಕ್ತಿ ಏನ್ ನಡೀತಾ ಇದೆ, ದಶೆ ಏನ್ ನಡೀತಾ ಇದೆ, ಅದ ಆಧಾರದಲ್ಲಿ ಫಲವನ್ನು ಕಂಡುಕೊಳ್ಳುವಂಥದ್ದು ಇರ್ತದೆ. ಇದು ನಾವು ಸಾಮಾನ್ಯವಾಗಿ ಮೇಷರಾಶಿಗೆ ಹೇಳುವಂಥದ್ದು ಏನಿದೆ ಅದನ್ನ ಇಲ್ಲಿ ಹೇಳ್ತೇವೆ. ಸಾಮಾನ್ಯವಾಗಿ ತಗೊಳ್ಳಿ, ತುಂಬಾ ಸೀರಿಯಸ್ ಆಗಿ ತಗೋಬೇಡಿ. ಹೇಳುವಂತ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ. ನೋಡಿ ಏನಾಗಿದೆ, ಸ್ವಭಾವತಃ 12ನೇ ಮನೆಯ ಶನಿ 7.5 ವರ್ಷ ಶನಿ ಕಾಟದ ಭಾಗ. 12ನೇ ಮನೆಯಲ್ಲಿ ಶನಿ ಇದ್ದಾರೆ. ಸಾಲದ ಭಾಗ ಹೆಚ್ಚಾಗ್ತದೆ, ಖರ್ಚು ವಿಪರೀತ ಆಗ್ತದೆ, ಮಾಡುವಂತ ವ್ಯವಹಾರಗಳಲ್ಲಿ ವಿಪರೀತ ಇಕ್ಕಟ್ಟಾಗ್ತದೆ, ಕಾಂಪಿಟೇಷನ್ ಕೊಡೋರಾಗ್ತಾರೆ, ತುಂಬಾ ತೊಂದರೆ ಅನುಭವಿಸ್ಬೇಕಾಗ್ತದೆ. ದ್ವಾದಶ ಶನಿ 12ನೇ ಮನೆ ಅಂತ ಹೇಳ್ತಾರೆ. ಹಾಗೆ 4ನೇ ಮನೆ ಗುರು. ಏನು 4ನೇ ಮನೆಯಲ್ಲಿ ಗುರುಗಳು, ಗುರುಬಲ ಇರೋದಿಲ್ಲ, ಗುರುವಿನ ಅನುಗ್ರಹ ಅಷ್ಟರ ಮಟ್ಟಿಗೆ ಆಗೋದಿಲ್ಲ. ಸಾಧ್ಯವಾದಷ್ಟು ಗುರುವಾರ ನಿಮಗೆ ಇಷ್ಟವಾದ ಗುರುಗಳು ರಾಘವೇಂದ್ರ ಸ್ವಾಮಿಗಳೋ, ದತ್ತಾತ್ರೇಯನೋ, ಸಾಯಿಬಾಬನೋ, ಇನ್ನೂ ಬೇಕಾದಷ್ಟು ಅವಧೂತ ಗುರುಗಳಿದ್ದಾರೆ ಏನೋ, ಆ ಗುರುಗಳ ಆರಾಧನೆಯನ್ನ ಮಾಡಿಕೊಳ್ಳಿ. ನಿಮ್ಮ ಮಾನಸಿಕ ಹಾಗೂ ನಿಮ್ಮ ವ್ಯಾವಹಾರಿಕ ಎಲ್ಲ ವಿಷಯಗಳು ಒಂದು ಹಂತಕ್ಕೆ ನಿಮ್ಮನ್ನ ಅನುಕೂಲದ ದಾರಿಗೆ ಕರ್ಕೊಂಡು ಹೋಗ್ಲಿ ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಆದರೆ ಕೆಲವು ಸಮಯ ನೋಡಿ, ಇಲ್ಲಿ ಸೆಪ್ಟೆಂಬರ್ 15ರಿಂದ ಕಳೆದು ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ನಿಮ್ಮ ಹೆಂಡತಿಯಿಂದ, ಮೇಷರಾಶಿಯವರ ಪತ್ನಿಯರಿಂದ ಲಾಭವಾಗುವಂಥದ್ದು, ನಿಮ್ಮ ಹೆಂಡತಿಯ ಯೋಗ ಬಲದಿಂದ ಅಥವಾ ಅವರ ಜಾತಕ ಬಲದಿಂದ ನಿಮಗೆ ಬುಧ ಶುಕ್ರ ಭಾಗ್ಯ, ಹಣ ಕಾಸು ವ್ಯವಹಾರ, ನೀವು ಮಾಡುವಂತ ಕೆಲಸದಲ್ಲಿ ಒಂದು ಬಡ್ತಿ, ಒಂದು ಉನ್ನತವಾದಂತ ಸ್ಥಿತಿ ಎಲ್ಲವೂ ಸಿಗಲಿಕ್ಕೆ ಕಾರಣ ಆಗುತ್ತದೆ. ಆದರೂ ಗುರುವಿನ ಜೊತೆ ಮಂಗಳ ಇರುವುದರಿಂದ 4ನೇ ಮನೆಯಲ್ಲಿ ಭೂಮಿಯ ವ್ಯವಹಾರವನ್ನ ಮಾಡತಕ್ಕಂಥವರು ಜಾಗೃತೆಯಾಗಿರಿ. ಯಾವುದೇ ಪಿತ್ರಾರ್ಜಿತ ಆಸ್ತಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸಕ್ಕೆ ಹೋಗಬೇಡಿ. ನೀವೇ ತಗಲು ಹಾಕೋತೀರಾ, ಕಷ್ಟ ಆಗ್ತದೆ. ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ. ಪಿತ್ರಾರ್ಜಿತ ಆಸ್ತಿಯ ವಿಷಯದಲ್ಲಿ ಮೂಗು ತೋರಿಸಿ ಕಿತಾಪತಿಯನ್ನ ಮಾಡಿಕೊಂಡರೆ, ತೊಂದರೆಯನ್ನ ತಂದುಕೊಂಡರೆ ನಿಮಗೆ ನೀವೇ ದಂಡವನ್ನ ಕಟ್ಟಬೇಕಾಗ್ತದೆ. ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡಂಗ ಆಗ್ತದೆ. ಜೋಪಾನ, ಜಾಗರೂಕರಾಗಿರಿ. ಆದರೆ ಒಂದು ಲಾಭ ಏನಪ್ಪಾ ಅಂದ್ರೆ, ಸೂರ್ಯ ಕನ್ಯಾ ರಾಶಿಯಲ್ಲಿ ಬುಧನ ಮನೆಯಲ್ಲಿ ಇರುವುದರಿಂದ ಇದನ್ನ ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಆ ಬುಧನ ಮನೆಯಲ್ಲಿರುವಂತ ಅದು ಲಾಭಸ್ಥಾನ, ಅನುಕೂಲವಾಗುವಂಥದ್ದು. ಸೂರ್ಯ ಅಂದ್ರೆ ಆತ್ಮಕಾರಕ, ಗವರ್ಮೆಂಟ್ ಅಂದ್ರೆ ಸೂರ್ಯನೇ, ಏನು ಸಿಂಹಲಾಂಛನೆಯಲ್ಲಿರ್ತದೆ, ಸರ್ಕಾರಿ. ಹಂಗಾಗಿ ಸರ್ಕಾರಿ ಕೆಲಸ ಮಾಡತಕ್ಕಂಥವರಿಗೆ ಬಹಳ ಅನುಕೂಲದ ಸಮಯ ಆಗ್ತದೆ. ಇನ್ನು ನಮ್ಮ ಚಿತ್ರರಂಗದವರಿಗೆ ವಿಶೇಷವಾಗಿ ಹೇಳಿದ್ರೆ ಬುಧ ಶುಕ್ರ ಭಾಗ್ಯ ಅನುಕೂಲ ಆಗ್ತದೆ, ವ್ಯವಹಾರ ಅನುಕೂಲ ಆಗ್ತದೆ, ಲಾಭ ಆಗ್ತದೆ. ಆದರೆ ನೋಡಿಕೊಂಡು ಬಂಡವಾಳ ಹಾಕಿ, ನೋಡಿಕೊಂಡು ಕೆಲಸ ಮಾಡಿ, ವಿಪರೀತವಾದ ಖರ್ಚು ಮಾಡಬೇಡಿ. EMI ಸಹವಾಸಕ್ಕೆ ಹೆಚ್ಚಾಗಿ ಹೋಗ್ಬೇಡಿ. ಯಾವುದನ್ನು ಸಾಲದಲ್ಲಿ ತಗೊಳ್ಳೋದು ಬೇಡ. ಯಾಕೆಂದ್ರೆ ಶನಿ 12ನೇ ಮನೆಯಲ್ಲಿ ಇರೋದೇ ಸಾಲ. ಏನು ಸಾಲದಲ್ಲೇ ಜೀವನ ಆಗೋಗುತ್ತಾನೆ. ಇರಬರೋದೆಲ್ಲ EMI ಕಟ್ಟೋದಾಗುತ್ತೆ. ತಿಂಗಳ ಕೊನೆಗೆ ಪೆಟ್ರೋಲ್ಗೆ, ಡೀಸೆಲ್ಗೆ 500,000 ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದನ್ನ ಮಾಡ್ಕೋಬೇಡಿ, ತೊಂದರೆ ಆಗೋದು ಬೇಡ, ಆಯ್ತಾ. ಇನ್ನು ಕೃಷಿಕರು ಸಾಧಾರಣ ಮಟ್ಟದಲ್ಲಿ ಮಳೆ ನೋಡ್ತಾನೆ ಇದ್ದೀರಾ, ಆಟ ಆಡ್ತಾ ಇದೆ. ಹೆಚ್ಚಿನ ಬಂಡವಾಳವನ್ನು ಹಾಕ್ಬೇಡಿ. ಸುಲಭವಾಗಿ ಇಲ್ಲಿಂದ ಮುಂದೆ ಇನ್ನೇನು ಚಳಿಗಾಲ ಪ್ರಾರಂಭ ಆಗ್ತದೆ. ಚಳಿಗಾಲದಲ್ಲಿ ಬರುವಂತಹ ಇಬ್ಬನಿ ಜೋಳ, ಹುರುಳಿಕಾಳು, ಆತರ
ಮತ್ತೆ ಕಡಲೆಕಾಳು ಇವೆಲ್ಲ ಚಳಿಯಲ್ಲಿ ಬಹಳ ಚೆನ್ನಾಗಿ ಬರತಕ್ಕಂತ ಒಂದು ಬೆಳೆಗಳು. ಅದನ್ನ ಹಾಕಿಕೊಳ್ಳಿ, ನಿಮಗೆ ಅನುಕೂಲವಾಗಲಿ. ಆ ಭಗವಂತ ಆಶೀರ್ವಾದವನ್ನು ಮಾಡಲಿ, ಲಾಭವನ್ನ ತಂದುಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಇನ್ನು ನಮ್ಮ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಗುರು 4ನೇ ಮನೆಯಲ್ಲಿದ್ದಾರೆ. ತಂದೆ ತಾಯಿಯರಿಗೆ ಗೌರವವನ್ನ ಕೊಡಿ, ಭಕ್ತಿ ಶ್ರದ್ಧೆಯಿಂದ ನೋಡಿ. ತುಂಬಾ ತುಚ್ಛವಾಗಿ ತಂದೆ ತಾಯಿಗಳ ಮುಂದೆ ಮಾತನಾಡೋದು ಬೇಡ, ಆಯ್ತಾ? ವಿದ್ಯಾರ್ಥಿಗಳು ಯಾರು ತಂದೆ ತಾಯಿಗಳಿಗೆ ವಯಸ್ಸಾಗಿದ್ದರೆ ಅಂತವರನ್ನ ಬಹಳ ಜಾಗರೂಕವಾಗಿ ನೋಡ್ಕೊಳ್ಳಿ. ತುಚ್ಛ ಮನೋಭಾವನೆಯಿಂದ ಅವರಿಗೆ ನೋವು ಮಾಡುವಂಥದ್ದು, ಹೇಗೋ ಹಾಗಿರ್ಲಿ ಎನ್ನುವಂಥದ್ದು ಆ ತರ ಮನೋಭಾವನೆ ಬೇಡ. ಅಷ್ಟು ಚೆನ್ನಾಗಿರಲ್ಲ. ಯಾಕೆ ನಾವು ಸನಾತನ ಹಿಂದೂ ಧರ್ಮದಲ್ಲಿ ಇದ್ದೇವೆ, ನಮಗೆ ಅಂತ ಒಂದು ನಿಯಮ, ಒಂದು ಚೌಕಟ್ಟು, ಸಂಸ್ಕೃತಿ ಎಲ್ಲ ಇದೆ. ಆ ಸಂಸ್ಕೃತಿಯನ್ನ ಬಿಡೋದು ಬೇಡ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ಮಾಡಿದ್ರೆ ಜೀವನ ಒಳ್ಳೆಯ ರೀತಿಯಲ್ಲಿ ಹೋಗ್ತದೆ. ಆ ಭಗವಂತನ ಅನುಗ್ರಹ ಇರ್ತದೆ, ಯಾರನ್ನೂ ಕೆಡಿಸುವುದಿಲ್ಲ. ಶನಿ ಮಹಾತ್ಮನಿಗಾಗಿ ಹೆಚ್ಚಿನ ತೊಂದರೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಶನಿ ಮಹಾತ್ಮ ಕರ್ಮದಾತ ಫಲ. ನಾನು ಹೇಳ್ತಾ ಇರ್ತೀನಿ, ನೀವು ಅನ್ನ ಕೊಟ್ರೆ ಅನ್ನವನ್ನ ಕೊಡ್ತಾನೆ, ನೀವು ಅನ್ನವನ್ನ ಕಿತ್ಕೊಂಡ್ರೆ ನಿಮ್ಮ ಅನ್ನವನ್ನ ಕಿತ್ಕೊಳ್ತಾನೆ. ಅನ್ಯಾಯ ಮಾಡಬೇಡಿ, ಸುಳ್ಳು ಹೇಳ್ಬೇಡಿ, ಮೋಸ ಮಾಡಬೇಡಿ. ಕಂಡವರ ಆಸ್ತಿಗೆ ನಾವು ಮುಗಿಲು ಬೀಳೋದು ಬೇಡ. ಮುಗಿ ಬಿದ್ರೆ ಏನಾಗ್ತದೆ, ಬೇರೆಯವ್ರದ್ದು ನಮ್ಗೆ ದಕ್ಕಬೇಕಲ್ವಾ? ನಾವ್ ಎಷ್ಟು ಊಟ ಮಾಡ್ಬೇಕು ಅಷ್ಟೇ ಊಟ ಮಾಡುವ. ಒಂದು ತುತ್ತು ಜಾಸ್ತಿ ಆದ್ರೂ ವಾಂತಿ ಆಗ್ತದೆ. ಹಾಗಾಗಿ ಆ ಭಗವಂತ ಯಾವ ಕಾಲಕ್ಕೆ ಏನ್ ಕೊಡ್ಬೇಕು ಅದನ್ನ ನಿರ್ಧಾರ ಮಾಡಿರ್ತಾನೆ, ಅದು ಸಿಗಲಿ. ಎಲ್ಲರೂ ನೆಮ್ಮದಿಯಾಗಿ ಸುಖವಾಗಿ ಇರುವುದರಲ್ಲಿ ಸಂತೋಷ ಪಟ್ಟುಕೊಂಡು ಒಂದು ಸುಖವಾದ ಸಾಂಸಾರಿಕ ಜೀವನವನ್ನು ನಡೆಸಿ ಅಂತ ಹೇಳಿ ಇಲ್ಲಿಗೆ ಮೇಷರಾಶಿ ಭವಿಷ್ಯವನ್ನ ಮುಕ್ತಾಯ ಮಾಡೋಣ. ನಮಸ್ಕಾರ.